ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗೆಜ್ಜೆ ವಸ್ತ್ರದ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ. ಇನ್ನೇನು ಹಬ್ಬಗಳ ಸಂಭ್ರಮ ಸಡಗರ ಶುರು ಆಗ್ತಿದೆ. ಒಂದಾದ ಮೇಲೊಂದು ಋತುಗಳು, ಪೂಜೆಗಳು, ಹಬ್ಬ ಹರಿದಿನಗಳು ಬರುತ್ತಿವೆ. ಇಂತಹ ಸಮಯದಲ್ಲಿ ನಾವೆಲ್ಲರೂ ಪೂಜೆಗೆ ಬೇಕು ಅಂತ ಅಂಗಡಿಗೆ ಹೋಗ್ತೀವಿ, ಗೆಜ್ಜೆ ವಸ್ತ್ರ ಖರೀದಿ ಮಾಡಿ ತರ್ತೀವಿ. ಆದರೆ ಒಂದು ಕ್ಷಣ ಯೋಚಿಸಿ, ನಾವು ದೇವರಿಗೆ ಏರಿಸುವ ಗೆಜ್ಜೆ ವಸ್ತ್ರದ ಮಹತ್ವ ಏನದೆ? ಯಾವ ದೇವರಿಗೆ ಎಷ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು? ಎಲ್ಲ ದೇವರಿಗೂ ಒಂದೇ ರೀತಿಯ ಗೆಜ್ಜೆ ವಸ್ತ್ರ ಏರಿಸಬಹುದೇ? ಒಂಟಿ ಗೆಜ್ಜೆ ವಸ್ತ್ರ ಏರಿಸಬಹುದಾ? ಮನೆಯಲ್ಲಿ ತಯಾರಿಸಿದ ಗೆಜ್ಜೆ ವಸ್ತ್ರ ಶ್ರೇಷ್ಠನಾ ಅಥವಾ ಅಂಗಡಿಯಿಂದ ತಂದಿದ್ದು ಶ್ರೇಷ್ಠ? ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಗೆಜ್ಜೆ ವಸ್ತ್ರದ ಮಹತ್ವ ಏನದ? ಶಾಸ್ತ್ರದ ಪ್ರಕಾರ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸುವುದರಿಂದ ಜನ್ಮ ಜನ್ಮಕ್ಕೂ ವಸ್ತ್ರದ ಕೊರತೆ ಬರುವುದಿಲ್ಲ, ಹೊಟ್ಟೆ ಬಟ್ಟೆಗೆ ಎಂದಿಗೂ ದಾರಿದ್ರ್ಯ ಉಂಟಾಗುವುದಿಲ್ಲ ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಇನ್ನೊಂದು ಅರ್ಥದಲ್ಲಿ ವಸ್ತ್ರ ಎಂದರೆ ಮಾರ್ಗ ಎಂದು ಅರ್ಥ. ದೇವರಿಗೆ ವಸ್ತ್ರ ಸಮರ್ಪಿಸುವ ಮೂಲಕ ನಮ್ಮ ಜೀವನ ಸರಿಯಾದ ಮಾರ್ಗದಲ್ಲಿ ಸಾಗಲಿ, ಉತ್ತಮ ಸಂಸ್ಕಾರ ಸಮೃದ್ಧಿ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಈಗ ಯಾವ ದೇವರಿಗೆ ಎಷ್ಟು ಗೆಜ್ಜೆ ವಸ್ತ್ರ ಏರಿಸಬೇಕು ಅಂತ ನೋಡೋಣ. ಗಂಡು ದೇವರಿಗೆ 16 ಗೆಜ್ಜೆಗಳ ಗೆಜ್ಜೆ ವಸ್ತ್ರ ಅರ್ಪಿಸುತ್ತಾರೆ. ಇದು 16 ಮೊಳದ ಪಂಜೆಯ ಸಂಕೇತ. ಜೊತೆಗೆ ಗೆಜ್ಜೆಗಳ ಉತ್ತರೀಯವನ್ನು ಏರಿಸಬೇಕು. ಉತ್ತರೀಯ ಅಂದರೆ ಏನು? ಪಂಜೆ ಜೊತೆಗೆ ಶಲ್ಯ ಅಂದರೆ 16 + 2. ಬರೀ 16 ಮಾತ್ರ ಏರಿಸಬಾರದು. ದೇವರಿಗೆ ಪಂಚೆ ಮಾತ್ರ ಏರಿಸಿದಾಗುತ್ತೆ. ಅದಕ್ಕೆ ಜೊತೆಗೆ +2 ಏರಿಸಬೇಕು. ಅದು ಶಲ್ಯದ ಸಂಕೇತ. ಈಗ ಪೂರ್ಣ ವಸ್ತ್ರ ಆಗುತ್ತೆ. ಈ 16 ಗೆಜ್ಜೆಗಳ ಗೆಜ್ಜೆ ವಸ್ತ್ರವನ್ನು ಒಂದೇ ಎಳೆಯಾಗಿ ಏರಿಸಬಾರದು. ಅದನ್ನು 2 ಎಳೆಯಾಗಿ ಮಾಡಿಕೊಂಡು +2 ಗೆಜ್ಜೆ ಇರುತ್ತಲ್ಲ, ಅದನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಏರಿಸಬೇಕು. ಇದು ಪದ್ಧತಿ. ಇನ್ನು ಹೆಣ್ಣು ದೇವತೆಗಳಿಗೆ 18 ಗೆಜ್ಜೆಗಳ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಇದು ದೇವಿಯರಿಗೆ 18 ಮೊಳದ ಸೀರೆಯ ಸಂಕೇತ. ಜೊತೆಗೆ 2 ಗೆಜ್ಜೆಗಳ ಕಣ ಅಥವಾ ಬ್ಲೌಸ್ ಪೀಸ್ ಸಂಕೇತವಾಗಿ ಏರಿಸಬೇಕು. ಅಂದರೆ ಹೆಣ್ಣು ದೇವರಿಗೆ 18 + 2. ಈ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ. ದೇವರಿಗೆ ಒಂದೇ ವಸ್ತ್ರವನ್ನು ಅರ್ಪಿಸಬಾರದು. ಗಂಡು ದೇವರಿಗೆ ಪಂಚೆ ಜೊತೆಗೆ ಶಲ್ಯ, ಹೆಣ್ಣು ದೇವರಿಗೆ ಸೀರೆ ಜೊತೆಗೆ ಕಣ ಸಂಕೇತವಾಗಿ ಗೆಜ್ಜೆ ವಸ್ತ್ರವನ್ನು ಜೊತೆಗೆ ಏರಿಸಬೇಕು. ಇನ್ನು ಗಣಪತಿಗೆ 21. ಯಾಕೆ 21? ನೀವು ಕೇಳ್ಬೋದು, ಗಣಪತಿಗೆ ಯಾಕೆ 21 ಅಂತ. ಯಾಕೆ ಅಂದರೆ ಗಣಪತಿಗೆ 21 ಸಂಖ್ಯೆ ಅತ್ಯಂತ ಪ್ರಿಯವಾದದ್ದು. ಅದಕ್ಕಾಗಿಯೇ 21 ಗರಿಕೆ, 21 ಮೋದಕಗಳನ್ನು ಅರ್ಪಿಸುವ ಸಂಪ್ರದಾಯವಿದೆ. ಅದಕ್ಕೆ 21 ಗೆಜ್ಜೆ ವಸ್ತ್ರವನ್ನು ಜೊತೆಗೆ ಶಲ್ಯದ ಸಂಕೇತವಾಗಿ ಇನ್ನೂ 2 ಗೆಜ್ಜೆ ವಸ್ತ್ರಗಳನ್ನು ಸೇರಿಸಿ ಒಟ್ಟು 21 + 2 ಬೇರೆದು ಗೆಜ್ಜೆ ವಸ್ತ್ರವನ್ನು ಏರಿಸ್ತಾರೆ. ಇನ್ನು ಯಾವ ದೇವರಿಗೆ ಯಾವ ಬಣ್ಣದ ಗೆಜ್ಜೆ ವಸ್ತ್ರ ಏರಿಸಬೇಕು? ಗಂಡು ದೇವರಿಗೆ ಕುಂಕುಮ ಮಿಶ್ರಿತ ಹತ್ತಿಯ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಇನ್ನು ಹೆಣ್ಣು ದೇವರಿಗೆ ಅರಿಶಿಣ ಮತ್ತು ಕುಂಕುಮ ಎರಡನ್ನೂ ಮಿಶ್ರಿತ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸುವುದು ಶ್ರೇಷ್ಠ. ಇನ್ನು ನಾಗದೇವರ ಪೂಜೆಯಲ್ಲಿ ಅರಿಶಿಣ ಹಚ್ಚಿದ ಹಳದಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ನಾಗದೇವರಿಗೆ ಕುಂಕುಮ ಏರಿಸಬಾರ್ದು. ಶಿವನಿಗೆ ಬಿಳಿ ಗಂಧ ಹಚ್ಚಿ ಅರ್ಪಿಸಬೇಕು. ಇಲ್ಲ ಹಾಗೆ ಬಿಳಿದು ಗೆಜ್ಜೆ ವಸ್ತ್ರ ಏರಿಸ್ಬೋದು. ಇನ್ನು ಕೆಲವರು ಅಂಗಡಿಯಿಂದ ತಂದಿದ್ದು ಏರಿಸ್ಬೋದಾ ಅಂತ ಕೇಳ್ತಾರೆ. ಮನೆಯಲ್ಲಿಯೇ ಹತ್ತಿಯಿಂದ ತಯಾರಿಸಿದ ಗೆಜ್ಜೆ ವಸ್ತ್ರ ಅತ್ಯಂತ ಶ್ರೇಷ್ಠ ಎಂದು ಹೇಳ್ತಾರೆ. ಪೂಜೆಗೆ 1 ದಿನ ಮುಂಚಿತವಾಗಿ ಮಾಡಿಕೊಂಡ್ರೆ ಉತ್ತಮ. ತುಂಬ ಹಳೆಯದಾದ ಗೆಜ್ಜೆ ವಸ್ತ್ರವನ್ನು ಬಳಸದೆ ಹೊಸದನ್ನು ತಯಾರಿ ಮಾಡಿ ಅರ್ಪಿಸುವುದು ಶ್ರೇಷ್ಠ. ಕಾಳು ಬಿಡಿಸಿ ಹತ್ತಿಯಿಂದ ಮಾಡಿದ ಗೆಜ್ಜೆ ವಸ್ತ್ರ ವಿಶೇಷ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಬಿಡಿಸಿದ್ದು ಹತ್ತಿ ಕಾಳನ್ನು ಬೀಸಾಡದೆ 1 ತುಂಡು ಬೆಲ್ಲದೊಂದಿಗೆ ಆಕಳಿಗೆ ತಿನ್ನಿಸಿದರೆ ಪುಣ್ಯ ಲಭಿಸುತ್ತದೆ. ಈಗೆಲ್ಲ ಬ್ಯುಸಿ ಶೆಡ್ಯೂಲ್ ಬಿಡಿ, ಮಾಡೋಕ್ಕೆ ಆಗದೇ ಇರೋರು ಅಂಗಡಿಯಿಂದ ತಂದು ಏರಿಸಬಹುದು. ಇನ್ನು ಗೆಜ್ಜೆ ವಸ್ತ್ರ ಮಾಡುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾಗಿದ್ದು,
ಸೋಮವಾರ, ಅಮಾವಾಸ್ಯೆ ಹಾಗೂ ದ್ವಾದಶಿ ಈ ದಿನಗಳಲ್ಲಿ ಮಾಡಬಾರದು. ಇನ್ನು ಪ್ರತಿದಿನ ಪೂಜೆ ಮಾಡಿದಾಗ ಗೆಜ್ಜೆವಸ್ತ್ರ ಏರಿಸಬೇಕಂತ ಹಲವರ ಗೊಂದಲ. ಹಾಗೇನೂ ಇಲ್ಲ, ಅವರವರ ಅನುಕೂಲ. ಕೆಲವರು ದಿನಾಲು ಕುಲದೇವರಿಗೆ ದಿನಾಲು ಏರಿಸ್ತಾರೆ, ಇನ್ನು ಕೆಲವರು ಮಂಗಳವಾರ, ಶುಕ್ರವಾರ ವಾರಗಳನುಸಾರ ಆಯಾ ದೇವರಿಗೆ ಏರಿಸ್ತಾ ಹೋಗ್ತಾರೆ. ಪ್ರತಿದಿನ ಪೂಜೆಯಲ್ಲಿ ಗಂಧ, ಅಕ್ಷತೆ, ಹೂ ಏರಿಸಿ ಪೂಜೆ ಮಾಡಿ. ಆದರೆ ಏನಾದರೂ ಪೂಜೆ, ಹೋಮ, ಹವನ, ಸತ್ಯನಾರಾಯಣ ಪೂಜೆ, ಗೌರಿ ಪೂಜೆ, ಲಕ್ಷ್ಮೀ ಪೂಜೆ, ಹಬ್ಬ ಹರಿದಿನಗಳಲ್ಲಿ ದೇವರಿಗೆ ವಸ್ತ್ರವಿಲ್ಲದ ಪೂಜೆ ಮಾಡಬಾರದು. ಗೆಜ್ಜೆ ವಸ್ತ್ರ ಏರಿಸಿ ಪೂಜೆ ಮಾಡಬೇಕು. ಇನ್ನು ಕೆಲವರು ಕೇಳ್ತಾರೆ, ದೊಡ್ಡದು ಮಾಡಿ ಅಲಂಕಾರಕ್ಕೆ ಏರಿಸ್ಬೋದಾ ಅಂತ. ಏರಿಸ್ಬೋದು, ಆದರೆ ಮೊದಲು ಶಾಸ್ತ್ರಕ್ಕೆ ಅನುಗುಣವಾಗಿ 16+2 18+2 ಏರಿಸಿ ಆಮೇಲೆ ಅಲಂಕಾರಕ್ಕೆ ದೊಡ್ಡ ಗೆಜ್ಜೆ ವಸ್ತ್ರನ ಏರಿಸ್ಬೋದು. ಭಕ್ತಿಯಿಂದ ದೇವರಿಗೆ ಅರ್ಪಿಸಿದ ಯಾವುದೇ ಸೇವೆ ವ್ಯರ್ಥ ಆಗುವುದಿಲ್ಲ. ಗೆಜ್ಜೆ ವಸ್ತ್ರಕ್ಕೂ ಅತ್ಯಂತ ಶ್ರೇಷ್ಠ ಸೇವೆಗಳಲ್ಲಿ ಒಂದು. ನಿಮ್ಮ ಭಕ್ತಿ, ಶ್ರದ್ಧೆ ಮತ್ತು ಶಾಸ್ತ್ರೋಕ್ತ ರೀತಿಯಲ್ಲಿ ದೇವರಿಗೆ ಅರ್ಪಿಸಿದರೆ ದೇವರ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ಹರೇ ಶ್ರೀನಿವಾಸ.